ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಾವಾಸ್ಯೆ ಪ್ರಸಿದ್ಧಿ ಪಡೆದ ಹಬ್ಬ. ಈ ಹಬ್ಬಕ್ಕಾಗಿ ಒಂದು ದಿನ ಮೊದಲು ಕಾಯಿಪಲ್ಯ ಎಂಬ ಹೆಸರಿನಲ್ಲಿ ರೈತ ಕುಟುಂಬಗಳು ಮನೆಯಲ್ಲೇ ಅವರೆಕಾಳಿನ ಬಜ್ಜಿ, ಜವಾರಿ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ಅನ್ನ, ಬೆಲ್ಲದ ಚಕೋಲಿ, ಹುಳಿ ಅಂಬಲಿ ಹೀಗೆ ಪಾರಂಪರಿಕ ಭೋಜನ ತಯಾರಿಸುತ್ತಾರೆ. ಮಾಡಿದ ಅಡುಗೆಯನ್ನೆಲ್ಲ ಗದ್ದೆಯಲ್ಲಿ ಗುಡಿಸಲು ಹಾಕಿ ಅದರಲ್ಲಿ ಪಂಚ ಪಾಂಡವರ ಪೂಜೆ ಮಾಡಿದರೆ ಮತ್ತೆ ಕೆಲವರು ಲಕ್ಷ್ಮಿಯ ಪೂಜೆ ಮಾಡ್ತಾರೆ. ಹಿಂಗಾರು ಬೆಳೆಗಳಾದ ಕಡಲೆ, ಗೋಧಿ, ಬಿಳಿ ಜೋಳ, ಕುಸುಬೆ ಬೆಳೆಗಳಿಗೆ ಚರಗ ಸಿಂಪಡಿಸಿ ನೈವೇದ್ಯ ಅರ್ಪಿಸಲಾಗುತ್ತದೆ. ಈ ವೇಳೆ ಒಬ್ಬ ರೈತ ಅವಲಗ್ಯ ಅವಲಗ್ಯ ಅಂತ ಕೂಗಿದ್ರೆ ಅವನ ಹಿಂದೆ ಮತ್ತೊಬ್ಬ ರೈತ ಚಲೋಣ ಪಲಗ್ಯ ಅಂತ ಜೋರಾಗಿ ಕೂಗುತ್ತಾ ಬೆಳೆಗಳಿಗೆ ಅವರದ್ದೇ ಭಾಷೆಯಲ್ಲಿ ಆರಾಧಿಸುತ್ತಾರೆ. ನಂತರ ವಿಶೇಷ ಭೋಜನ ಸವಿಯುತ್ತಾರೆ. ಎಳ್ಳಮಾವಾಸ್ಯೆ ಪ್ರಯುಕ್ತ ಶಾಸಕ ಪ್ರಭು ಚೌಹಾಣ್ ಅವರು ಔರಾ ತಾಲೂಕಿನ ಅನೇಕ ರೈತರು ಹೊಲಗಳಿಗೆ ಹೋಗಿ ಲಕ್ಷ್ಮಿಯ ಪೂಜೆ ಮಾಡಿ ನಂತರ ವಿಶೇಷ ಭೋಜನ ಸವಿದ್ರ. ನಂತರ ಜೋಕಾಲಿ ಆಡಿ ಸಾಂಪ್ರದಾಯಿಕ ಎಳ್ಳಮಾವಾಸ್ಯೆ ಆಚರಣೆ ಮಾಡಿದ್ರ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.